ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಇಯರ್ ಅಂದರೆ 2024ರಲ್ಲಿ ನಡೆದಿರ್ತಕ್ಕಂಥ ಟಿ ಇ ಟಿಯಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು. ಅಂದರೆ ಪಿ ಯು ಬುಕ್ಸಿಂದ ಕೂಡ ಏನು ಮಾಡ್ತಾಯಿದ್ದಾರೆ, ಕ್ವಶನ್ಸನ್ನು ತರ್ತಾಯಿದ್ದಾರೆ. ಇವು ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲೆವೆಲ್ ಕೂಡ ಅದೇ ರೇಂಜಿಗಿದ್ದರೆ ಈಸಿಯಾಗಿ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಬೋದು. ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ. ಫಸ್ಟ್ ಒಂದು ನೋಡ್ಬೋದು ನೀವು ಇಲ್ಲಿ ಪ್ಲ್ಯಾಂಕ್ಸ್ನ ಸ್ಥಿರಾಂಕ ಅಂದರೆ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಅಂತ ಬರುತ್ತೆ. ಅದು ಫಿಕ್ಸ್ ಇದೆ. ಎಷ್ಟಿದೆ? 6.626 × 10⁻³ ಜೂಲ್ಸ್ ಸೆಕೆಂಡ್ ಅಂತ ಹೇಳ್ತೀವಿ. ಇದು ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್. ನೆಕ್ಸ್ಟ್ ಇಲ್ಲಿದೆ ನೋಡಿರಿ, 6.022 × 10⁻23 ನ್ಯೂಟನ್ ಇದೆಯಲ್ಲ, ಇದು ಅವಾಗಡ್ರೋಸ್ ನಂಬರ್. ಯಾವ ನಂಬರ್? ಅವಾಗಡ್ರೋಸ್ ನಂಬರ್ ಅಂತ ಕೇಳ್ತೀವಿ. ಅದನ್ನು ಕೂಡ ಪ್ರಶ್ನೆ ಕೇಳಬಹುದು. ಅವಾಗಡ್ರೋ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ 131 ನೋಡೋಣ. ವುಡ್ ಸ್ಪಿರಿಟ್ ಎಂದು ಕರೆಯಲ್ಪಡ್ತಕ್ಕಂಥ ಆಲ್ಕೋಹಾಲ್ ಯಾವುದು ಅಂತ ಕೇಳಿದರೆ ಇದು ಕೂಡ ವೆರಿ ಸಿಂಪಲ್ಲು. ಯಾವುದಾಗುತ್ತೆ ಇಲ್ಲಿ? CH3OH ಅಂದರೆ ಮೆಥನಾಲ್ ಅಂತ ಹೇಳ್ತೀವಿ. ಯಾವುದು? CH3OH ಅಂದರೆ ಮೆಥನಾಲ್ ಅಂತಕ್ಕಂಥದ್ದು ವುಡ್ ಸ್ಪಿರಿಟ್ ಅಂತಕ್ಕಂಥ ಹೆಸರಿಂದ ನಾವೇನು ಮಾಡ್ತೀವಿ, ಅದನ್ನು ಕರಿತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಎಂ ಕವಚದಲ್ಲಿರುವ ಒಟ್ಟು ಕಕ್ಷಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇಂಗ್ಲೀಷ್ ವರ್ಷನಲ್ಲಿ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅಂದ್ಕೊತೀನಿ. ಎಂ ಶೆಲ್ಲಲ್ಲಿ ಏನಿದೆ ಅಂತ ಕೇಳ್ತಾರೆ, ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಈ ಡೈಗ್ರಾಮ್ ಮುಖಾಂತರ ನಾವೇನು ಮಾಡ್ಬೋದು, ಈಗ ಈಸಿಯಾಗಿ ನೋಡ್ಬೋದು. ಇಲ್ಲಿ ನೋಡಿ, ಬೋರ್ಸ್ ಮಾಡೆಲ್ ಆಫ್ ಅನ್ ಆಟಮ್ ಅಂತ ಇದೆ. ಬೋರ್ಸ್ ಮಾಡೆಲ್ ಅಂತ ಬರುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಸೆಂಟ್ರಲ್ಲಿ, ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನೆಕ್ಸ್ಟು ಫಸ್ಟ್ ಒನ್ ಇದೆಯಲ್ಲ, ಇದಕ್ಕೆ ಕೆ ಸೆಲ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಇದೆಯಲ್ಲ, ಇದು ಎಲ್ ಸೆಲ್. ಹಾಗೆ ಥರ್ಡ್ ಒನ್ನು ಎಮ್ ಸೆಲ್, ನೆಕ್ಸ್ಟು ಎನ್ ಸೆಲ್ ಅಂತ ಬರುತ್ತೆ. ಇಲ್ಲಿ ನೋಡಿರಿ, ಕೆ ಸೆಲ್ ಒಳಗಡೆ n = ಏನಾಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ n = 2, ನೆಕ್ಸ್ಟ್ n = 3, ಅದೇ ರೀತಿ n = 4. ಅಂದರೆ ಇಲ್ಲಿ ನೋಡಿರಿ, ಎಮ್ ಶೆಲ್ಲನ್ನು ನಾವು ಅಬ್ಸರ್ವ್ ಮಾಡಿದರೆ n = ಏನಾಗುತ್ತೆ? 3 ಆಗುತ್ತೆ. n = 3 ಆಗುತ್ತೆ. ಸೊ ಆವಾಗ n² ಮಾಡಬೇಕು. ಅಂದರೆ ಏನಾಗುತ್ತೆ? 3² ಅಂದರೆ 3² ಅಂದರೆ ಏನಾಗುತ್ತೆ? 9. ಸೊ ಹಂಗಂದರೆ ಇಲ್ಲಿ ನಂಬರ್ ಆಫ್ ಆರ್ಬಿಟ್ಸ್, ಹೌ ಮೆನಿ ನಂಬರ್ ಆಫ್ ಆರ್ಬಿಟ್ಸ್ ಅಂದರೆ 9 ಆರ್ಬಿಟ್ಸ್ ಅಂತ ಹೇಳ್ತೀವಿ. ಅಂದರೆ 9 ಏನದಾವು ಕಕ್ಷಕಗಳು ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳ್ತೀವಿ. ಇಲ್ಲೇ ಎಮ್ ಶೆಲ್ಲಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಈಸಿಯಾಗಿ ಆನ್ಸರ್ ಹೇಳ್ಬೋದಾ? ಯಾವುದಪ್ಪ? 9. ಅಂದರೆ ಎಮ್ ಕವಚದಲ್ಲಿರುವ ಒಟ್ಟು ಕಕ್ಷಕಗಳ ಸಂಖ್ಯೆ ಎಷ್ಟು? 9 ಅಂತ ಹೇಳ್ತೀವಿ. ನೆಕ್ಸ್ಟ್ 133, ಈ ಕೆಳಗಿನಗಳಲ್ಲಿ ಇಲೆಕ್ಟ್ರಾನು ಆಕಾಂಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ BF3, NH3, H2O, ಅದೇ ರೀತಿ HS ಅಂತ ಇದೆ. ಇಲ್ಲಿ ನೋಡಿರಿ, BF3 ಇದೆಯಲ್ಲ, ಇದು ಬೋರಾನ್ ಟ್ರೈಫ್ಲೋರೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಅಮೋನಿಯಾ, ನೆಕ್ಸ್ಟ್ ಇದು ವಾಟರ್. HS ಯಾವುದರ ಸಂಕೇತ? ಹ್ಯಾಸಿಯಮ್ನ ಸಂಕೇತ ಏನು? HS ಅಂತ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಎಲೆಕ್ಟ್ರಾನ್ ಆಕಾಂಕ್ಷಿ ಅಂದರೆ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಆ 2 ಟೈಪ್ಸ್ ಯಾವಪ್ಪ ಅಂತಂದ್ರೆ ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಯಾವುದು? ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಎಲೆಕ್ಟ್ರೋಫೈಲ್ಸ್ ಯಾವಾಗಲೂ ಏನಾಗುತ್ತೆ? ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಇಲ್ಲಿ ಏನಾಗುತ್ತೆ? ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ H+ ಇದೆ, ಅದೇ ರೀತಿ ಈ ಕಡೆ ಏನಿದೆ? OH- ಇದೆ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಸಿಗ್ತವೆ ನಮಗೆ. ಅವು ಯಾವಪ್ಪ? SO3 ಇದೆ, ನೆಕ್ಸ್ಟು BF3. ನೆಕ್ಸ್ಟು ಸ್ಮಾಲ್ ಕರೆಕ್ಷನ್ ಆಗಬೇಕು, ಇಲ್ಲಿ ನ್ಯೂಕ್ಲಿಯೋಫೈಲ್ಸ್ ಅಂತ ಇದೆ, ಬಟ್ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಎಲೆಕ್ಟ್ರೋಫೈಲ್ಸ್ ಅಂತಲೇ ಕೊಟ್ಟಿದ್ದಾರೆ. ಈ ಕಡೆದು ಎಲೆಕ್ಟ್ರೋಫೈಲ್ಸು, ಈ ಕಡೆ ಏನಿದೆ? ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಸೊ ಹಂಗಂದರೆ NH3 ಅಮೋನಿಯಾ ಯಾವ್ದು ಬರುತ್ತೆ? ನ್ಯೂಕ್ಲಿಯೋಫೈಲ್ಸ್ ಬರುತ್ತೆ. ನೆಕ್ಸ್ಟ್ OH- ಇದೆ ನೋಡಿರಿ, ಅಂದ್ರೆ ಹೈಡ್ರಾಕ್ಸೈಡ್ ಅಯಾನ್ ಅಂತ ಕರಿತೀವಿ. ಇದು ಕೂಡ ನ್ಯೂಕ್ಲಿಯೋಫೈಲ್ಸು. ಹಂಗಂದರೆ ಇಲ್ಲಿ BF3 ಇದೆಲ್ಲ ಏನಾಗುತ್ತೆ? ಎಲೆಕ್ಟ್ರೋಫೈಲ್ಸ್. ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ? ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿರಿ, 134 ಇದೆ. ಕೆಳಗಿನವುಗಳಲ್ಲಿ ದ್ವಿತೀಪಟುತ್ವ ಉಳ್ಳತಕ್ಕಂಥ ಅಣು ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಆನ್ಸರ್ ಏನಾಗುತ್ತೆ? ಬ್ಯೂಟೇನ್ 2 ಅಂತ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಕ್ಯಾಲ್ಸಿಯಂ ಕ್ಲೋರೈಡ್ನ ಘಟಕ ಸೂತ್ರ ಹತ್ರ ಅಂದರೆ ಯೂನಿಟ್ ಮಾಸ್ ಅಂತ ಕೇಳಿದ್ದಾರೆ. ಯಾವುದು? ಕ್ಯಾಲ್ಸಿಯಂ ಕ್ಲೋರೈಡ್ ಏನಾಗುತ್ತೆ? ಕ್ಯಾಲ್ಸಿಯಂ ಅದು ಪರಮಾಣು ರಾಶಿ ಎಷ್ಟು? 40 +
ಅದೇ ರೀತಿಯಾಗಿ ಕ್ಲೋರಿನ್ ಅಂದರೆ ಕ್ಲೋರೈಡ್ ಕೇಳಿದರೆ ಎರಡಿದೆ. ಅಂದರೆ ಕ್ಲೋರಿನ್ ಏನಿದೆ 35.5 ಏನಿದೆ ಅಟೋಮಿಕ್ ಮಾಸನ್ನು ಹೊಂದೈತಿ. ಸೊ 35.5 ನೆಕ್ಸ್ಟ್ ಏನಿದೆ ಇಂಟು 2, ಯಾಕಂದರೆ ಕ್ಲೋರೈಡ್ ಎಲ್ಲ ಇಂಟು 2 ಮಾಡಬೇಕು. ನೆಕ್ಸ್ಟ್ ಏನಾಗುತ್ತೆ 40 ಪ್ಲಸ್ ಇದು 35.5 ಇಂಟು 2 ಮಾಡಿದ್ರೆ ನಿಮಗೇನು ಸಿಗುತ್ತೆ 71 ಸಿಗುತ್ತೆ. ಸೊ ಇದಕ್ಕೆ ನೀವು ಆ್ಯಡ್ ಮಾಡಿದ್ರೆ ಅಂದ್ರೆ ಅವಾಗ ಏನು ಸಿಗುತ್ತೆ ನಿಮ್ಗೆ 111 U ಅಂತ ಹೇಳ್ತೀವಿ. ಅಂದರೆ 111